Hello everyone, welcome to your channel. ಈ ವಿಡಿಯೋದಲ್ಲಿ ಸೆಕೆಂಡ್ PUCಯ ಕೆಮಿಸ್ಟ್ರಿ ಎಕ್ಸಾಮ್ನಲ್ಲಿ ಬರುವಂತಹ ಸಮ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಕ್ವೆಶ್ಚನ್ ಹೀಗಿದೆ. 1.00 gram of a non-volatile solute dissolved in 50 gram of benzene lowered the freezing point of benzene by 0.40 Kelvin. The freezing point depression constant of a benzene is 5.12 Kelvin kg per mole. Find the molar mass of the solute. ಸೊ ಇಲ್ಲಿ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಮೋಲಾರ್ ಮಾಸ್ ಆಫ್ ದ ಸಲ್ಯೂಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಅವರು ಕೊಟ್ಟಿರುವಂಥದ್ದು ಏನೇನು, ಸೊ ಒಂದು ನಾನ್ ವಾಲಟೈಲ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್ ಬೆನ್ಸಿನ್ ಅಂತ ಕೊಟ್ಟಿದ್ದಾರೆ. ಅಂತ ಅಂದರೆ ಸಾಲ್ವೆಂಟ್ ಏನಾಯ್ತು ಇಲ್ಲಿ, ಬೆನ್ಸಿನ್ ಆಯಿತು. ಸೊ ಸಲ್ಯೂಟು ಯಾವುದು ಅಂತ ನಮ್ಗೆ ಗೊತ್ತಿಲ್ಲ, ಒಂದು ನಾನ್ ವಾಲಟೈಲ್ ಸಲ್ಯೂಟ್ ಅಂತ ಕೊಟ್ಟಿದ್ದಾರೆ. 1 ಗ್ರಾಮ್ ಅಷ್ಟು ನಾನ್ ವಾಲಟೈಲ್ ಸಲ್ಯೂಟ್ನ 50 ಗ್ರಾಮ್ ಆಫ್ ಬೆನ್ಸಿನ್ಗೆ ಆ್ಯಡ್ ಮಾಡ್ತಾರೆ. ಆಗೇನಾಗುತ್ತೆ, ವಿಚ್ ಲೋಯರ್ಡ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಬೈ 0.40 ಕೆಲ್ವಿನ್. ಸೊ ಇದರಿಂದ ನಿಮ್ಗೆ ಏನು ಗೊತ್ತಾಗ್ತಿದೆ, ಆ್ಯಂಡ್ ಇನ್ನೊಂದು ದ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆಫ್ ದ ಬೆನ್ಸಿನ್ ಇಸ್ 5.12 ಕೆಲ್ವಿನ್ kg ಪರ್ ಮೋಲ್. ಸೊ ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಸೊ ಅಂತ ಅಂದರೆ ಇದು ಒಂದು ಫ್ರೀಸಿಂಗ್ ಪಾಯಿಂಟ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಯಾವ ಫಾರ್ಮುಲಾ ಬರ್ಕೊಳ್ತೀರಾ, ಡೆಲ್ಟಾ ಟಿ ಎಫ್ ಈಕ್ವಲ್ ಟು KF ಇಂಟು W2 ಇಂಟು 1000 ಡಿವೈಡೆಡ್ ಬೈ M2 ಇಂಟು W1. ಸೊ ಈ ಫಾರ್ಮುಲಾನ ನೀವು ತಗೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಏನೇನು ಬೇಕಾಗುತ್ತೆ, ಏನೇನು ಕೊಟ್ಟಿದ್ದಾರೆ ಅವರು. ಸೊ KF ಅಂತ ಅಂದರೆ ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆಫ್ ಬೆನ್ಸಿನ್, ಸೊ ಅದು ಕೊಟ್ಟಿದ್ದಾರೆ 5.12. ಓಕೆ, W2 ಅಂದರೆ ಏನು, ವೆಯ್ಟ್ ಆಫ್ ಸಲ್ಯೂಟ್. ಸೊ 1.00 ಗ್ರಾಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇಂಟು 1000 ಡಿವೈಡೆಡ್ ಬೈ M2, ಇದನ್ನೇ ಫೈಂಡ್ ಔಟ್ ಮಾಡ್ಬೇಕು ನೀವು, ಮೋಲಾರ್ ಮಾಸ್ ಆಫ್ ಸಲ್ಯೂಟ್. ನೆಕ್ಸ್ಟ್ ಇಸ್ W1 ಅಂತ ಅಂದರೆ ವೆಯ್ಟ್ ಆಫ್ ಸಾಲ್ವೆಂಟ್, ದಟ್ ಇಸ್ ಬೆನ್ಸಿನ್ 50 ಗ್ರಾಮ್ ಕೊಟ್ಟಿದ್ದಾರೆ. ಸೊ ಇದಿಷ್ಟನ್ನು ಕೂಡ ಒಂದು ಕಡೆ ಬರ್ಕೊಳ್ತೀರಾ, ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ. ತುಂಬಾ ಈಸಿ ಇದೆ ಪ್ರಾಬ್ಲಮ್ ಇದು. ಸೊ ನೋಡಿ, ಸೊ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕೀಗ. KF ವ್ಯಾಲ್ಯೂ W2 M2 W1 ಡೆಲ್ಟಾ ಡಿ ಎಫ್. ಸೊ ಈಗ M2ನ ಫೈಂಡ್ ಔಟ್ ಮಾಡಬೇಕು. ಸೊ ಇದಿಷ್ಟೊಂದು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆದರೆ ನಿಮಗೆ ಬೇಕಾಗಿರೋದು M2. ಸೊ ಅದರಿಂದ M2ನ ಒಂದು ಸೈಡ್ ತೊಗೊಳ್ಳಿ, ಇನ್ನು ಉಳಿದಿರೋದೆಲ್ಲ ಒಂದು ಸೈಡ್ ಆಗುತ್ತೆ. ಸೊ M2 ಇಲ್ಲಿಗೆ ಬರುತ್ತೆ, ಡೆಲ್ಟಾ ಟಿ ಎಫ್ ಇಲ್ಲಿಗೆ ಬರುತ್ತೆ. ಸೊ ಆಗೇನಾಗುತ್ತೆ, M2 ಈಕ್ವಲ್ ಟು KF ಇಂಟು W2 ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ ಟಿ ಎಫ್ ಇಂಟು W1. ಸೊ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂಸ್ ಎಲ್ಲವನ್ನೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ M2 ವ್ಯಾಲ್ಯೂ ಎಷ್ಟು ಬರುತ್ತೆ, 256 ಗ್ರಾಮ್ ಪರ್ ಮೋಲ್. ತುಂಬಾ ಈಸಿ ಆಗಿದೆ ಇದು. ನೆಕ್ಸ್ಟ್ ಕ್ವೆಶನ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಅ ಬೆನ್ಸಿನ್ ಈಸ್ 353.23 Kelvin. When 1.80 gram of a non-volatile solute was dissolved in 90 gram of benzene, the boiling point is raised to 354.11 Kelvin. Calculate the molar mass of the solute. Kb for benzene is 2.53 Kelvin kg per mole. ಸೊ ಏನು ಕೊಟ್ಟಿದ್ದಾರೆ, ಏನನ್ನು ಕಂಡುಹಿಡಬೇಕು. ಸೊ ನೀವು ಕಂಡುಹಿಡಬೇಕಾಗಿರೋದು ಕ್ಯಾಲ್ಕುಲೇಟ್ ದ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಸೊ ಮೋಲಾರ್ ಮಾಸನ್ನು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಬೆನ್ಸಿನ್ ಇಸ್ 353.23 ಕೆಲ್ವಿನ್. ಸೊ ಬೆನ್ಸಿನ್ನ ಬಾಯ್ಲಿಂಗ್ ಪಾಯಿಂಟು 353.23 ಕೆಲ್ವಿನ್ ಇದೆ. ಸೊ ಇದಕ್ಕೆ ಈ ಬೆನ್ಸಿನಿಗೆ ನೀವೇನು ಮಾಡ್ತೀರಾ, 1.80 ಗ್ರಾಮ್ ಅಷ್ಟು ನಾನ್ ವಾಲಟೈಲ್ ಸಲ್ಯೂಟ್, ಬೆನ್ಸಿನ್ ಎಷ್ಟು ತೊಗೊಂಡಿರೋದು 90 ಗ್ರಾಮ್ ಅಷ್ಟು. ಸೊ ಇದಕ್ಕೆ 1.80 ಗ್ರಾಮ್ ಅಷ್ಟು ನಾನ್ ವಾಲಟೈಲ್ ಸಲ್ಯೂಟ್ನ ಆ್ಯಡ್ ಮಾಡಿದಾಗ ಬೆನ್ಸಿನ್ನ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಆಗುತ್ತೆ. ಎಷ್ಟಕ್ಕೆ, 354.11 ಕೆಲ್ವಿನ್. ಸೊ KB ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. KB ಅಂತ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಎಲಿವೇಶನ್ ಕಾನ್ಸ್ಟೆಂಟು. ಸೊ ಎಷ್ಟಿದೆ, 2.53 ಕೆಲ್ವಿನ್ kg ಪರ್ ಮೋಲ್. ಸೊ ವಿ ನೋ ದಟ್. ಸೊ ಇಲ್ಲಿ ಕೇಳಿರುವಂಥದ್ದು ಬಾಯ್ಲಿಂಗ್ ಪಾಯಿಂಟ್, ಹೌದಾ. ಸೊ ಅದಕ್ಕೆ ಡೆಲ್ಟಾ TB ಫಾರ್ಮುಲಾ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೋಡಿ, KB ವ್ಯಾಲ್ಯೂ, KB ಇರೋ ಕಡೆ, ಹೌದಾ. ಸೊ ಯಾವುದಿದೆ, ಡೆಲ್ಟಾ TB ಈಕ್ವಲ್ ಟು KB ಇಂಟು 1000 ಇಂಟು W2 ಡಿವೈಡೆಡ್ ಬೈ M2 ಇಂಟು W1. ಸೊ ಇಲ್ಲಿ ಕೇಳಿರುವಂಥದ್ದು ಮೋಲಾರ್ ಮಾಸ್. ಸೊ ಮೋಲಾರ್ ಮಾಸ್ನ ಒಂದು ಕಡೆ ಇಟ್ಕೊಳ್ಳೋಣ, ಉಳಿದಿರೋದೆಲ್ಲವನ್ನು ಕೂಡ ಒಂದು ಕಡೆ. ಸೊ ಇಲ್ಲೇನಾಗುತ್ತೆ, M2 ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಡೆಲ್ಟಾ TB ಇಲ್ಲಿಗೆ ಬರುತ್ತೆ. ಸೊ M2 ಈಕ್ವಲ್ ಟು 1000 ಇಂಟು KB ಇಂಟು W2 ಡಿವೈಡೆಡ್ ಬೈ ಡೆಲ್ಟಾ TB ಇಂಟು W1. ಸೊ ನಾವೀಗ ಡೆಲ್ಟಾ TBನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಚೇಂಜ್ ಆಗಿದೆ, ಹೌದಾ. ಫಸ್ಟು 353.23 ಇತ್ತು, ಅದು ರೈಸ್ ಆಗಿ ನಮಗೆ 354.11 ಆಗಿದೆ. ಸೊ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ 354.11 ಮೈನಸ್ 353.23 ಮಾಡಿದ್ರೆ ಸೊ 0.88 ಕೆಲ್ವಿನ್ ಸಿಗುತ್ತೆ, ದಟ್ ಇಸ್ ಡೆಲ್ಟಾ TB ಸಿಗುತ್ತೆ. ಸೊ ಈಗ ಡೆಲ್ಟಾ TB ವ್ಯಾಲ್ಯೂನ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಏನೇನು ಗೊತ್ತಿದೆ, ಸೊ KB ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ 2.53 ಕೆಲ್ವಿನ್ kg ಪರ್ ಮೋಲ್, W2 1.80 ಗ್ರಾಮು ಸೊ ಸಲ್ಯೂಟ್ದು, ಆ್ಯಂಡ್ W1 ಅಂತ ಅಂದರೆ ನಮ್ಮ ಸಾಲ್ವೆಂಟ್ ಎಷ್ಟಿದೆ, 90 ಗ್ರಾಮ್ ಇದೆ. ಸೊ ಇದಿಷ್ಟನ್ನು ಕೂಡ ಇದಕ್ಕೆ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಆಗೇನಾಗುತ್ತೆ,
ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 57.5 ಗ್ರಾಮ್ ಪರ್ ಮೋಲ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ದ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆಂಜಿನ್ at a certain temperature is 0.850 bar. A non-volatile, non-electrolyte solid weighing 0.5 gram when added to 39.0 gram of benzene, molar mass 78 gram per mole. Vapor pressure of the solution then is 0.845 bar. What is the molar mass of the solid substance? ಸೊ ಏನೇನ ಕಂಡುಹಿಡಬೇಕು? ಸೊ ಮೋಲಾರ್ ಮಾಸನ್ನು ಕಂಡುಹಿಡಬೇಕಾಗುತ್ತೆ. ಸೊ ನೋಡಿ ಏನೇನು ಕೊಟ್ಟಿದ್ದಾರೆ. ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಬೆನ್ಸಿನ್ ಎಟ್ ಅ ಸರ್ಟನ್ ಟೆಂಪರೇಚರ್ ಇಸ್ 0.850. ಸೊ ಇದನ್ನು ನಾವು ಇನಿಷಿಯಲ್ ವೇಪರ್ ಪ್ರೆಷರ್ ಅಂತಲೇ ಅನ್ಕೋಬೋದು. ಎಷ್ಟಿದೆ? 0.850 ಇದೆ. ಯಾವುದ್ರದ್ದು? ಬೆನ್ಸಿನಿಂದು. ಸೊ ಯಾವಾಗ ಒಂದು ನಾನ್ ವಾಲಟೈಲ್ ನಾನ್ ಎಲೆಕ್ಟ್ರೋಲೈಟ್ ಸಾಲಿಡ್ ಎಷ್ಟಿದೆ? 0.5 ಗ್ರಾಮ್ ಅಷ್ಟಿದೆ. ಅದನ್ನು 39.0 ಗ್ರಾಮ್ ಆಫ್ ಬೆನ್ಸಿನ್ಗೆ ಆ್ಯಡ್ ಮಾಡ್ತೀರಾ, ಆಗೇನಾಗುತ್ತೆ? ವೇಪರ್ ಪ್ರೆಷರ್ 0.845 ಆಗುತ್ತೆ. ಓಕೆ, ಇದನ್ನು ಫೈನಲ್ ವೇಪರ್ ಪ್ರೆಷರ್ ಅಂತಲೂ ಕೂಡ ನಾವು ಹೇಳ್ಕೊಬೋದು. ಸೊ ಇಲ್ಲಿ ಕೊಟ್ಟಿರೋವಂಥದ್ದು ವೇಪರ್ ಪ್ರೆಷರ್, ಅದ್ರ ರಿಲೇಟೆಡ್ ನೀವು ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಆಗ ಬರುವಂತಹ ಫಾರ್ಮುಲಾ P1 naught minus P1 divided by P1 naught equal to W2 into M1 divided by M2 into W1. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಒಂದು ಕಡೆ ಬರ್ಕೊಳ್ಳೋಣ. W1 that is the benzene weight of the solvent ಎಷ್ಟಿದೆ? 39.0 ಗ್ರಾಮ್. W2 weight of the solute 0.5 ಗ್ರಾಮ್. M1 that is molar mass of the solvent 78 gram per mole. P1 naught initial vapor pressure 0.850. ಯಾವಾಗ ನೀವು ಒಂದು ಸಲ್ಯೂಟನ್ನು ಆ್ಯಡ್ ಮಾಡ್ತೀರಾ, ಸೊ ಆಗೇನಾಗುತ್ತೆ? P1 equal to 0.845 ಬಾರ್ ಆಗುತ್ತೆ. ಸೊ ಇದನ್ನಿಷ್ಟನ್ನು ಕೂಡ ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ನಮಗೆ ಬೇಕಾಗಿರೋದು M2. ಸೊ ನೋಡಿ ಇಲ್ಲಿ P1 ನಾಟ್ ಅಂದರೆ 0.850 ಮೈನಸ್ P1 0.845 ಡಿವೈಡೆಡ್ ಬೈ P1 ನಾಟ್ 0.850 ಈಕ್ವಲ್ ಟು W2. ಸೊ W2 ವ್ಯಾಲ್ಯೂ 0.5 ಇಂಟು ಏನಿದೆ M1 ಅಂತ ಅಂದರೆ 78 ಗ್ರಾಮ್ ಪರ್ ಮೋಲ್ ಆಯಿತಾ, ಡಿವೈಡೆಡ್ ಬೈ M2 ಇಂಟು 39. W1 ಅಂದರೆ 39. ಸೊ ನಮಗೆ M2 ಬೇಕಲ್ವಾ. ಸೊ ಅದಕ್ಕಿಂತ ಮುಂಚೆ ಮೈನಸ್ ಮಾಡ್ಕೊಂಡ್ಬಿಡೋಣ. ಮೈನಸ್ ಮಾಡ್ಕೊಂಡು ಬರ್ಕೊಂಡಾಗ 0.005 ಡಿವೈಡೆಡ್ ಬೈ 0.850 ಆಗುತ್ತೆ. 0.5 ಇಂಟು 78 ದಟ್ ಇಸ್ 39. G ಇಂಟು G ಸ್ಕ್ವೇರ್ ಪರ್ ಮೋಲ್ ಡಿವೈಡೆಡ್ ಬೈ M2 ಇಂಟು 39. ಸೊ M2ನ ಒಂದು ಕಡೆ ಇಟ್ಕೊಳ್ಳೋಣ. ಸೊ M2 ಈಕ್ವಲ್ ಟು, ಸೊ ಈ M2 ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಇದು ಒಂದು ಡಿವೈಡ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ, ದಟ್ ಇಸ್ 0.00588 ಡಿವೈಡ್ ಮಾಡಿರೋ ವ್ಯಾಲ್ಯೂ. ಸೊ ಅದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, M2 ಇಲ್ಲಿಗೆ ಬರುತ್ತೆ. ಸೊ ಆಗೇನಾಗುತ್ತೆ? 39 G ಸ್ಕ್ವೇರ್ ಪರ್ ಮೋಲ್ ಡಿವೈಡೆಡ್ ಬೈ 0.00588 ಇಂಟು 39 ಗ್ರಾಮ್. ಸೊ ಇದನ್ನು ನೀವು ಡಿವೈಡ್ ಮಾಡಿದಾಗ ನಿಮಗೆ 170 ಗ್ರಾಮ್ ಪರ್ ಮೋಲ್ ಬರುತ್ತೆ. ಓಕೆ, ಇಲ್ಲಿ ಒಂದು G ಇದೆ, ಇಲ್ಲಿ G ಸ್ಕ್ವೇರ್ ಇದೆ. ಸೊ ಒಂದು G ಕ್ಯಾನ್ಸಲ್ ಆಯಿತು, ಗ್ರಾಮ್ ಪರ್ ಮೋಲ್ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, calculate the equilibrium constant for the reaction Cu plus 2Ag plus give rise to Cu2 plus 2Ag. ಸೊ ಗಿವನ್ E0 cell is equal to 0.46 volt. ಸೊ ನಿಮಗೆ ಕಂಡುಹಿಡಬೇಕಾಗಿರುವಂಥದ್ದು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ನ ಒಂದು ರಿಯಾಕ್ಷನ್ನ ಕೊಟ್ಟಿದ್ದಾರೆ ಆ್ಯಂಡ್ E0 cell ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ದ ಫಾರ್ಮುಲಾ. ಸೊ ಈ ಫಾರ್ಮುಲಾ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. E0 cell ಈಕ್ವಲ್ ಟು 0.059 ವೋಲ್ಟ್ ಡಿವೈಡೆಡ್ ಬೈ 2 log Kc. ಸೊ ನಮಗೆ ಬೇಕಾಗಿರುವಂಥದ್ದು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್, ಹೌದಾ. ಸೊ ಅದನ್ನ ಲಾಗ್ ಕೇಸಿನ ಒಂದು ಕಡೆ ಇಟ್ಕೊಳ್ಳೋಣ, ಉಳಿದಿರೋದಲ್ಲ ಇನ್ನೊಂದು ಕಡೆ. ಸೊ ಇಲ್ಲೇನಾಗತ್ತಾಗ E0 cell ಇಂಟು 2 ಡಿವೈಡೆಡ್ ಬೈ 0.059 ವೋಲ್ಟ್ ಆಯಿತು. ಸೊ ಈಗ ನೋಡಿ ಏನಾಗುತ್ತೆ, E0 cell ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ದಟ್ ಇಸ್ 0.46 ವೋಲ್ಟ್ ಇಂಟು 2 ಡಿವೈಡೆಡ್ ಬೈ 0.059. ಸೊ ಆಗ ಇದನ್ನು ಮಲ್ಟಿಪ್ಲೈ ಮಾಡ್ತೀರಾ. ಸೊ ಆಗ 0.92 ಬರುತ್ತೆ ಡಿವೈಡೆಡ್ ಬೈ 0.059. ಸೊ ಇದನ್ನು ಡಿವೈಡ್ ಮಾಡಿದಾಗ ನಿಮಗೆ 15.6 ಬರುತ್ತೆ, ದಟ್ ಇಸ್ ಲಾಗ್ Kc. ಸೊ ಆ್ಯಂಟಿ ಲಾಗ್ ತೆಗೆದಾಗ 3.92 ಇಂಟು 10⁻15 ಬರುತ್ತೆ. ದಟ್ ಇಸ್ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ನೆಕ್ಸ್ಟ್ ಕ್ವೆಶನ್, a solution of copper sulfate is electrolyzed for 10 minutes with a current of 1.5 amperes. What is the mass of copper deposited at the cathode at mass of copper 63 gram per mole? 1 Faraday equal to 96,487 coulomb. ಸೊ ಏನು ಕೊಟ್ಟಿದ್ದಾರೆ, ಏನೇನ ಕಂಡುಹಿಡಬೇಕು ನೀವು ಅಂತ ಅಂದರೆ, ವಾಟ್ ಈಸ್ ದ ಮಾಸ್ ಆಫ್ ಕಾಪರ್ ಡಿಪಾಸಿಟೆಡ್ ಎಟ್ ದ ಕ್ಯಾಥೋಡ್. ಸೊ ಕ್ಯಾಥೋಡಲ್ಲಿ ಎಷ್ಟು ಕಾಪರ್ ಡೆಪಾಸಿಟ್ ಆಗುತ್ತೆ ಅದರ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನೇನನ್ನು ಕೊಟ್ಟಿದ್ದಾರೆ, ಸೊ ಕಾಪರ್ ಸಲ್ಫೇಟ್, ಹೌದಾ, ಈಸ್ ಎಲೆಕ್ಟ್ರೋಲೈಸ್ ಫಾರ್ 10 minutes. 10 minutesವರೆಗೆ ಎಲೆಕ್ಟ್ರೋಲೈಸ್ ಆಗುತ್ತೆ. ಕರೆಂಟ್ ಎಷ್ಟು? 1.5 ಆಂಪಿಯರ್ ಆ್ಯಂಡ್ 1 Faraday ವ್ಯಾಲ್ಯೂ 96,487 ಕೂಲಮ್ ಆ್ಯಂಡ್ ಕಾಪರ್ನ ಮಾಸ್ 63 ಗ್ರಾಮ್ ಪರ್ ಮೋಲ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅವರು, 10 minutesವರೆಗೆ ಎಲೆಕ್ಟ್ರೋಲೈಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಟೈಮ್ 1 minute 60 seconds ಇಂಟು 10 minutes. ಸೊ 60 ಇಂಟು 10 ದಟ್ ಇಸ್ 600 seconds ಆಯಿತು. ಸೊ ಚಾರ್ಜ್
ಚಾರ್ಜ್ ಅಂತ ಅಂದರೆ ಕರೆಂಟ್ ಇಂಟು ಟೈಮ್. ಸೊ ಕರೆಂಟ್ ಎಷ್ಟು ಪಾಸ್ ಮಾಡ್ತಾ ಇದ್ದಾರೆ ಅವರು, ವಿತ್ ಅ ಕರೆಂಟ್ ಆಫ್ 1.5 ಆಂಪಿಯರ್. 1.5 ಆಂಪಿಯರ್ ಇಂಟು ಟೈಮ್ 600 ಸೆಕೆಂಡ್. ಸೊ ಮಲ್ಟಿಪ್ಲೈ ಮಾಡಿದಾಗ ನಮಗೆ 900 ಕೂಲಮ್ ಬರುತ್ತೆ. ಸೊ ವಿ ನೋ ದ ರಿಯಾಕ್ಷನ್ Cu2 plus 2 electron give rise to Cu. ಸೊ ಕಾಪರ್ ಅಯೋನ್ ಇದು ಕಾಪರ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇಲ್ಲಿ ನೋಡಿ ವಿ ರಿಕ್ವೈರ್ 2 ಫ್ಯಾರಡೆ ಬೇಕಾಗುತ್ತೆ. ಓಕೆ, ಸೊ 2 × 96,487 ಕೂಲಮ್ ಎಷ್ಟಕ್ಕೆ ಬೇಕು, ಫಾರ್ 1 ಮೋಲ್ ಡೆಪಾಸಿಟ್ ಮಾಡೋದಕ್ಕೋಸ್ಕರ ಅಥವಾ 63 ಗ್ರಾಮ್ ಆಫ್ ಕಾಪರ್ನ ಡೆಪಾಸಿಟ್ ಮಾಡೋದಕ್ಕೋಸ್ಕರ 2 ಫ್ಯಾರಡೆ ಬೇಕು. ಹಾಗಾದರೆ ಫಾರ್ 900 ಕೂಲಮ್ ದ ಮಾಸ್ ಆಫ್ ಕಾಪರ್ ಡಿಪಾಸಿಟೆಡ್ ಎಷ್ಟು, 63 ಗ್ರಾಮ್ ಪರ್ ಮೋಲ್ ಇಂಟು 900 ಡಿವೈಡೆಡ್ ಬೈ 2 × 96,487 ಕೂಲಮ್ ಪರ್ ಮೋಲ್. ಸೊ ಇದನ್ನು ನೀವು ಮಲ್ಟಿಪ್ಲೈ ಮಾಡಿ 63 × 900 2 × 96,487. ಸೊ ಅದಾದ ನಂತರ ಬಂದಿರೋ ವ್ಯಾಲ್ಯೂನ ಡಿವೈಡ್ ಮಾಡಿದಾಗ ನಿಮಗೆ 0.2938 ಗ್ರಾಮ್ ಬರುತ್ತೆ. ದಿಸ್ ಇಸ್ ದ ಆನ್ಸರ್.